ಕತ್ತಲಿನಿಂದ ಬೆಳಕಿನ ಕಡೆಗೆ ಸಾಗುವುದೇ ದೀಪಾವಳಿ. ನರಕಾಸುರ ವಧ, ಬಲಿವಧ ಸೇರಿದಂತೆ ರಾಕ್ಷಸ ಸಂಹಾರದ ಸಂಕೇತವಾಗಿ ಆಚರಿಸುವ ದೀಪಾವಳಿ ಹಬ್ಬಕ್ಕೆ ತನ್ನದೇ ಆದ ಇತಿಹಾಸವಿದೆ. 3 ದಿನಗಳ ಕಾಲ ನಡೆಯುವ ಈ ಹಬ್ಬದಲ್ಲಿ ಮೊದಲ ದಿನ ನರಕ ಚತುರ್ದಶಿ, 2ನೇ ದಿನ ದೀಪಾವಳಿ ಮತ್ತು 3ನೇ ದಿನ ಬಲಿಪಾಡ್ಯಮಿ ಆಚರಿಸಲಾಗುತ್ತದೆ. ಕಂಸಾಸುರ ವಧೆಯ ಸಂಕೇತವಾಗಿ ದೀಪಾವಳಿ ಹಬ್ಬ ಆಚರಿಸಿದರೆ, ನರಕಾಸುರ ವಧೆಯ ಸಂಕೇತವಾಗಿ ನರಕ ಚತುರ್ದಶಿ ಮತ್ತು ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳಿದ ಸಂಕೇತವಾಗಿ ಬಲಿಪಾಡ್ಯಮಿಯನ್ನು ಆಚರಿಸಲಾಗುತ್ತದೆ. ನಿನ್ನೆ ನರಕ ಚತುರ್ದಶಿ ಮುಗಿದಿದ್ದು, ಇಂದು ದೀಪಾವಳಿ ಹಬ್ಬವನ್ನು ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ದೀಪಾವಳಿ ಹಬ್ಬದ ಪ್ರಮುಖ ಅಂಶವಾದ ನೋಮುದಾರಗಳ ಪೂಜೆಯನ್ನು ಮಹಿಳೆಯರು ವಿಶೇಷವಾಗಿ ಮಾಡಿಸಿದರು. ನೂತನ ಮೊರದಲ್ಲಿ ಕಜ್ಜಾಯ, ಅರಿಶಿನ, ಕುಂಕುಮ, ಅಡಕೆ ಮತ್ತು ವೀಳ್ಯದೆಲೆಗಳ ಸಮೇತ ಮೊರವನ್ನು ದೇವಾಲಯಗಳಿಗೆ ಕೊಂಡೊಯ್ದು ಅಲ್ಲಿ ಅರ್ಚಕರು ಹೇಳುವ ದೀಪಾವಳಿ ಕಥೆಯನ್ನು ಕೇಳಿ ನೋಮುದಾರಗಳಿಗೆ ಪೂಜೆ ಮಾಡಿಸಿ ಬರುವುದು ಈ ಹಬ್ಬದ ವಿಶೇಷವಾಗಿದೆ. ಹಾಗೆ ದೇವಾಲಯಗಳಲ್ಲಿ ಪೂಜೆ ಮಾಡಿಸಿ ತಂದ ನೋಮುದಾರಗಳನ್ನು ಮನೆ ಮಂದಿಯೆಲ್ಲ ಕಟ್ಟಿಕೊಂಡು ಅದನ್ನು ಜೋಪಾನವಾಗಿ ಮಾರನೇ ದಿನ ಬಿಚ್ಚಿಡುತ್ತಾರೆ. ಹಾಗೆ ಬಿಚ್ಚಿಟ್ಟ ನೋಮುದಾರಗಳನ್ನು ಮುಂದಿನ ವರ್ಷದ ದೀಪಾವಳಿ ಹಬ್ಬದಂದು ತೆಗೆದು ಹೊಸ ದಾರಗಳನ್ನು ತಂದು ಹಳೆಯ ಮಣಿಗಳನ್ನು ಪೋಣಿಸಿ ಮತ್ತೆ ಪೂಜೆ ಮಾಡಿಸುವುದು ಈ ಹಬ್ಬದ ವಿಶೇಷ. ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ದೇವಾಲಯ, ಮರಳು ಸಿದ್ದೇಶ್ವರ ದೇವಾಲಯ, ಮುನಿಸಿಪಲ್ ಲೇಔಟ್ನಲ್ಲಿರುವ ಶಿರಡಿ ಸಾಯಿಬಾಬಾ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಿಗೆ ಇಂದು ಮಹಿಳೆಯರು ಬಾಗಿನದೊಂದಿಗೆ ಹೋಗಿ ಪೂಜೆ ಮಾಡಿಸಿ ಬರುವುದು ಸಾಮಾನ್ಯವಾಗಿತ್ತು. ನಾವು ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ DN ರಮೇಶ್ ಅರ್ಚಕರು. ದೀಪಾವಳಿ ಹಬ್ಬ ಅಂದರೆ ದೀಪಾವಳಿ ಹಿಂದಿನ ದಿವಸನೇ ಮುತ್ತೈದರೆಲ್ಲ ಬಂದು ಉಪವಾಸ ಇದ್ದು ಎಲ್ಲ ದಾರ ಇದೆಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ 3 ಗಂಟೆಗೆ ಎದ್ದು ಮನೆಯಲ್ಲೆಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಇಲ್ಲಿ ನೋಮೋದಕ್ಕೆ ಬರ್ತಾರೆ. ನಾವು ಇಲ್ಲಿ ಗೌರಿನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇಲ್ಲಿ ಬಂದು ನೋಮದಾರಗಳು ಬಾಗಿನ ತೊಗೊಂಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಸುಮಾರು ವರ್ಷಗಳಿಂದನೂ ಚಿಕ್ಕಬಳ್ಳಾಪುರದ ನಗರ ಮಾತೆಯರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಪೂಜೆಯ ವಿಧಿವಿಧಾನಗಳು ಹೀಗಿದ್ದರೆ, ಹಬ್ಬದ ವಿಶೇಷ ತಿಂಡಿಗಳ ಪರಿಮಳ ಎಲ್ಲೆಲ್ಲೂ ವ್ಯಾಪಿಸಿತ್ತು. ಪ್ರತಿ ಮನೆಯಲ್ಲೂ ಕಜ್ಜಾಯ, ಪಾಯಸ ಸೇರಿದಂತೆ ಇತರೆ ಪದಾರ್ಥಗಳ ಗಮಲು ಮುಗಿಲು ಮುಟ್ಟಿತ್ತು. ಮನೆಯಲ್ಲಿರುವ ಮಹಿಳೆಯರ ಕೆಲಸಗಳು ಇವಾದರೆ ಮಕ್ಕಳು ಪಟಾಕಿ ಹೊಡೆಯುವ ಸಂಭ್ರಮದಲ್ಲಿ ಮಿಂದೆದ್ದರು. ಈ ಬಾರಿ ಸರ್ಕಾರದಿಂದ ಯಾವುದೇ ರೀತಿಯ ಕಾನೂನು ಪಟಾಕಿ ಹೊಡೆಯಲು ಇಲ್ಲದ ಕಾರಣ ನಿರ್ಭೀತಿಯಿಂದ ಮಕ್ಕಳು ತಮ್ಮ ನೆಚ್ಚಿನ ಪಟಾಕಿಗಳನ್ನು ಖರೀದಿಸಿ ತಂದು ಹೊಡೆಯುವುದು ಸಾಮಾನ್ಯವಾಗಿತ್ತು. ನಗರಾದ್ಯಂತ ಪಟಾಕಿ ಸದ್ದು ಮುಗಿಲು ಮುಟ್ಟಿತ್ತು ಎಂದರೆ ತಪ್ಪಾಗಲಾರದು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.